ನಮಸ್ಕಾರ ವೀಕ್ಷಕರೇ. ವಿಘ್ನ ನಿವಾಹಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ತಿಂಗಳ ಜುಲೈ ತಿಂಗಳ ಮಾಸ ಭವಿಷ್ಯನ ಸ್ಟಾರ್ಟ್ ಮಾಡೋಣ. ಸೊ ನಾನು ಆಲ್ರೆಡಿ 8 ರಾಶಿಗಳ ಬಗ್ಗೆ ಪ್ರೊಡಕ್ಷನ್ನ ಕೊಟ್ಟಿದ್ದೀನಿ. ಸೊ ಈಗ ಉಳಿದ 4 ರಾಶಿಗಳ ಬಗ್ಗೆ ಹೇಗೆಲ್ಲ ಇದೆ ಈ ತಿಂಗಳು ಅಂತ ನೋಡೋಣ. ಸೊ ಮೊದಲನೇದಾಗಿ ಧನಸ್ಸು ರಾಶಿಯಿಂದ ಸ್ಟಾರ್ಟ್ ಮಾಡೋಣ. ನಾನು ಚಿಕ್ಕದವರೆಗೂ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾರೆಲ್ಲ ನೋಡಿಲ್ಲ ಒಂದ್ಸಲ ಹೋಗಿ ನೋಡಿ ಬನ್ನಿ. ಧನಸ್ಸು ರಾಶಿ. ಸೊ ಧನಸ್ಸು ರಾಶಿಯವ್ರಿಗೆ ಈ ತಿಂಗಳು ಹೇಗಿದೆ ಅಂದರೆ, ಖರ್ಚು ಸ್ವಲ್ಪ ಕಮ್ಮಿ ಮಾಡಬೇಕು. ಯಾರಿಗೂ ಹಣದ ಸಹಾಯ ಮಾಡಬೇಡಿ. ಯಾಕೆ ಅಂತಂದರೆ ನೀವು ಕೊಟ್ಟಂಥ ದುಡ್ಡು ವಾಪಸ್ ಬರಲ್ಲ. ತುಂಬ ಸತಾಯಿಸ್ತಾರೆ ನಿಮಗೆ ಅದನ್ನು ಕೊಡೋಕ್ಕೆ. ತುಂಬ ಇವತ್ತಿಲ್ಲ ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ, ಏನ ಹತ್ರ ಇಲ್ಲ ಅಂತ ತುಂಬ ಸತಾಯಿಸೋದ್ರಿಂದ ನೀವು ಸ್ವಲ್ಪ ಹಣನ ಬೇರೆಯವರಿಗೆ ಕೊಡೋದು ಈ ತಿಂಗಳಲ್ಲಿ ಕಮ್ಮಿ ಮಾಡಿ. ಅಟ್ಲೀಸ್ಟ್ ನೀವು ಸೇವ್ ಮಾಡಿಕೊಂಡ್ರೆ ನಿಮಗೂ ಫ್ಯೂಚರ್ಗೆ ಯೂಸ್ ಆಗುತ್ತಲ್ವ. ನಿಮ್ಮ ಹತ್ರನೇ ಇಲ್ಲದೆ ಬೇರೆಯವ್ರಿಗೆ ಕೊಟ್ಬಿಟ್ಟು ಕೇಳೋಕೆ ಹೋದಾಗ ಅವ್ರ ಹತ್ರನೂ ಇರಲ್ಲ ಅಥವಾ ಸತಾಯಿಸೋದು ಕೂಡ ಆಗುತ್ತೆ. ಸೊ ಆ ಥರ ನೀವು ಈ ತಿಂಗಳು ಯಾರಿಗೂ ಹಣದ ಸಹಾಯನ ಮಾಡಬೇಡಿ. ಮಿತ್ರರಿಂದ ಒಳ್ಳೆಯ ಸಲಹೆ ಮತ್ತು ಅನುಕೂಲಕರ. ಶತ್ರುವಿನ ಬಾಧೆ ಇರೋದಿಲ್ಲ ಈ ತಿಂಗಳು. ಆರಾಮಾಗಿರ್ತೀರ ಪೀಸ್ಫುಲ್ಲಾಗಿ. ವಿದ್ಯಾರ್ಥಿಗಳೇ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಆಸಕ್ತಿ ಕಮ್ಮಿ ಇರುತ್ತೆ, ಜಾಸ್ತಿ ಪರಿಶ್ರಮ ಪಟ್ಬಿಟ್ಟು ಓದಬೇಕು. ಉದ್ಯೋಗಗಳು ಅನುಕೂಲಕರವಾಗಿರುತ್ತೆ ಈ ತಿಂಗಳು. ಸಂಗಾತಿಯಿಂದ ಸಹ ನಿಮಗೆ ಚೆನ್ನಾಗಿ ಸಹಕಾರ ಇರುತ್ತೆ. ಏನು ಕಿರಿಕಿರಿ ಇಲ್ದಂಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಕಂಪ್ಯಾಟಿಬಿಲಿಟಿಯಾಗಿ ಚೆನ್ನಾಗಿರ್ತೀರ. ಸೊ ತಿಂಗಳ ಕೊನೆಯಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಈ ಬೆನ್ನೋವು ಆ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ಗೆ ಈ ತಿಂಗಳು ಕೈ ಹಾಕಬೇಡಿ. ಹೂಡಿಕೆ ಏನಾದರೂ ಮಾಡೋದಿತ್ತಂದರೆ ಶೇರ್ ಮಾರ್ಕೆಟಲ್ಲಿ, ಮ್ಯೂಚುವಲ್ ಫಂಡ್ಸಲ್ಲಿ ಆ ಥರದಲ್ಲೆಲ್ಲ ಸ್ವಲ್ಪ ಈ ತಿಂಗಳು ಅವಾಯ್ಡ್ ಮಾಡಿ. ಮತ್ತು ಹೊಸ ಬಿಸ್ನೆಸ್ಗೆ ಏನಾದರೂ ನೀವು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಇಟ್ಕೊಂಡಿದ್ರೆ ಈ ತಿಂಗಳು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ. ಮುಂದೆ ನಿಮಗೆ ಒಳ್ಳೆ ದಿನ ಬರುತ್ತೆ, ಆವಾಗ ನೀವು ಅದನ್ನು ಸ್ಟಾರ್ಟ್ ಮಾಡ್ಬೋದು. ನಿಮ್ಗೇನು ಪರಿಹಾರ ಅಂತಂದರೆ ಶನಿದೇವರಿಗೆ ಶನಿವಾರ ಎಳ್ಳು ದಾನ ಮಾಡಿ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಮಕರ ರಾಶಿ. ಈ ತಿಂಗಳು ಕಾನ್ಫಿಡೆನ್ಸ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಹಣಕಾಸಿನಲ್ಲಿ ಅನುಕೂಲ ಆಗಿರುತ್ತೆ. ಮತ್ತು ನೀವು ಯಾರಿಗಾದ್ರು ದುಡ್ಡು ಕೊಡ್ತಾ ಇಲ್ವಲ್ಲಪ್ಪ ಅಂತ ಏನಾದರೂ ಅನ್ಕೋತಾ ಇದ್ರೆ ಈ ತಿಂಗಳು ವಾಪಸ್ ಬರುತ್ತೆ ಆ ದುಡ್ಡು. ಮತ್ತು ಉದ್ಯೋಗದಲ್ಲಿ ಅಭಿವೃದ್ಧಿ ಇರುತ್ತೆ. ಹೊಸ ಉದ್ಯೋಗ, ಪ್ರಮೋಷನ್ನು, ಇನ್ಕ್ರಿಮೆಂಟು ಆ ಥರದ್ದು ಏನಾದ್ರು ಸಿಗುತ್ತೆ ನಿಮಗೆ ಈ ತಿಂಗಳು. ನೀವು ಅದನ್ನು ಟ್ರೈ ಮಾಡಿದ್ರೆ ಕೇಳಿದ್ರೆ ಡೆಫಿನೆಟ್ಲಿ ಸಿಗುತ್ತೆ. ಮಕ್ಕಳ ವಿಷಯದಲ್ಲಿ ತುಂಬ ಖುಷಿಯಿಂದ ಇರ್ತೀರ. ಮಕ್ಕಳು ಆರೋಗ್ಯ ಚೆನ್ನಾಗಿದೆ, ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಎಲ್ಲ ನಿಮಗೆ ಮನಸ್ಸಲ್ಲಿ ತುಂಬ ಸಂತೋಷ ಇರುತ್ತೆ. ಆಮೇಲೆ ಸೈಟ್ ತೊಗೋಬೇಕು ಅಂದರೆ ತೊಗೋಬೋದು. ಮತ್ತು ನಿಮಗೆ ಶತ್ರು ಬಾಧೆ ಕಮ್ಮಿ ಇರುತ್ತೆ. ಅಂದರೆ ಯಾರಾದರೂ ನಿಮ್ಗೆ ಆಗದಿದ್ದವರು, ಹೊಟ್ಟೆ ಹುರ್ಕೊಳ್ಳೋರು ಆ ಥರ ಏನಾದ್ರು ನೀವು ಅವರಿಂದ ಏನಾದರೂ ಕಷ್ಟ ಅನುಭವಿಸ್ತಾ ಇದ್ದರೆ ಈ ತಿಂಗಳು ಅದರಿಂದ ಸ್ವಲ್ಪ ದೂರ ಆಗುತ್ತೆ ಅದೆಲ್ಲ. ಮತ್ತು ಹೊಸ ಉದ್ಯೋಗ ಸಿಗೋ ಚಾನ್ಸಸ್ ಇರುತ್ತೆ. ಈ ಪ್ರಮೋಷನ್ನು, ಇನ್ಕ್ರಿಮೆಂಟು ಬಿಟ್ಬಿಟ್ಟು ನಿಮಗೇನಾದರೂ ಹೊಸ ಉದ್ಯೋಗದ ಪ್ರೊಫೈಲ್ನ ಅಪ್ಡೇಟ್ ಮಾಡ್ಕೋಬೇಕು ಅಂತ ಬೇರೆ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ರು ಸಹ ಆ ಜಾಬು ಸಹ ಆಗಿಬರುತ್ತೆ ನಿಮಗೆ. ಮತ್ತು ಈ ತಿಂಗಳು ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಸೊ ಈ ಎಲ್ಲ ಸ್ವಲ್ಪ ನಿಮಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಸ್ವಲ್ಪ ಏನಾದರೂ ಕಿರಿಕಿರಿ ಅಂತ ಇದ್ದರೆ ಈ ತಿಂಗಳು ಗಣಪತಿನ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಕುಂಭರಾಶಿಯವರಿಗೆ ಕೆಲಸದಲ್ಲಿ ಸ್ವಲ್ಪ ನಿಧಾನವಾಗಿರುತ್ತೆ ಈ ತಿಂಗಳು. ಕೆಲಸನ ಬೇಗ ಮುಗಿಸ್ಬೇಕು ಅಂದ್ಕೊಂಡ್ರು ನಿಮ್ಮ ಕೈಲಿ ಆಗಲ್ಲ, ನಿಧಾನಗತಿಯಾಗಿ ಸಾಗುತ್ತೆ. ಯಾರಿಗೂ ದುಡ್ಡು ಕೊಡೋಕ್ಕೆ ಹೋಗ್ಬಿಡಿ. ನಿಮಗೂ ಕೂಡ ಈ ತಿಂಗಳು ಯಾರಿಗಾದ್ರೂ ದುಡ್ಡು ಕೊಟ್ಟು ಸಿಗಾಕೊಂಡ್ರೆ ವಾಪಸ್ ಬರಲ್ಲ. ತುಂಬ ಸತಾಯಿಸ್ತಾರೆ ವಾಪಸ್ ಕೊಡೋಕ್ಕೆ ನಿಮಗೆ. ಸೈಟ್ ತೊಗೋಬೇಕು ಅಂದರೂ ತೊಗೋಬೋದು. ಉದ್ಯೋಗದಲ್ಲಿ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಸಹ ಈ ತಿಂಗಳು ತುಂಬ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ನಿಮಗೆ ತುಂಬ ಚಿಂತೆ ಆಗುತ್ತೆ ಈ ತಿಂಗಳು. ಫ್ಯೂಚರಲ್ಲಿ ಏನು ಮಾಡೋದಪ್ಪ, ಕೈಲಿ ದುಡ್ಡೇ ನಿಲ್ತಾ ಇಲ್ಲ, ನಾನು ಹೆಂಗೆ ಸೇವ್ ಮಾಡೋದು, ಹೆಂಗೆ ಅದು ತೊಗೋಬೇಕು ಇದು ತೊಗೋಬೇಕು ಆ ಥರದ್ದೆಲ್ಲ ತಲೆಯಲ್ಲಿ ತುಂಬ ಓಡ್ತಾ ಇರುತ್ತೆ. ಸೊ ಸಂಗಾತಿಯಿಂದ ಉತ್ತಮ ಸಲಹೆ ಸಿಗುತ್ತೆ ನಿಮಗೆ. ನಿಮ್ಮ ಪಾರ್ಟ್ನರ್, ವೈಫು ಅಥವಾ ಗಂಡ ಯಾರಾದರೂ ಏನಾದರೂ ನಿಮಗೆ ಒಳ್ಳೆ ಟಿಪ್ಸ್ ಕೊಡ್ತಾರೆ, ಐಡಿಯಾಸ್ ಕೊಡ್ತಾರೆ ಈ ತಿಂಗಳು. ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತೀರಾ. ಸ್ವಲ್ಪ ಮನಸ್ಸಿಗೆ ಕಿರಿಕಿರಿಯಾಗಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ನಿಮಗೆ ಅನಿಸುತ್ತೆ. ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗೋದು, ಹೋಮ ಹವನ ಮತ್ತು ಆ ಥರ ಧರ್ಮ ಕಾರ್ಯಗಳೆಲ್ಲ ಮಾಡೋದು ಈ ತಿಂಗಳು ನಿಮಗೆ ಅನಿಸುತ್ತೆ ನೀವು ಮಾಡ್ತೀರಾ. ಮತ್ತು ಸ್ವಲ್ಪ ದೂರ ಪ್ರಯಾಣ ಮಾಡ್ತೀರಾ, ಎಲ್ಲಿಗಾದ್ರೂ ಹೋಗಿ ಬರಬೇಕು. ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಹತ್ರ ದೇವಸ್ಥಾನಕ್ಕಿಂತ ದೂರದ ದೇವಸ್ಥಾನ ಹೋಗೋದು ಆ ಥರದ್ದೆಲ್ಲ ಮಾಡ್ತೀರಾ. ನೀವು ಏನು ಮಾಡಬೇಕು ಅಂದರೆ ಶನಿವಾರ ಎಳ್ಳು ದಾನ ಮಾಡಿ ಶನಿದೇವರಿಗೆ, ನಿಮಗೂ ಸಹ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಮೀನರಾಶಿಯವರಿಗೆ ಹೊಸದಾಗಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡ್ಬೋದು. ದೇವಸ್ಥಾನಕ್ಕೆ ಭೇಟಿ ನೀಡ್ತೀರಾ. ಮನಸ್ಸಿಗೆ ತುಂಬ ಸಂತೋಷ, ಪೀಸ್ಫುಲ್ಲಾಗಿ ಅನಿಸುತ್ತೆ. ಕುಟುಂಬದಲ್ಲಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಮನೆ, ಆಸ್ತಿ, ಸೈಟು ಏನಾದರೂ ತೊಗೋಬೇಕು ಅಂತಂದರೆ ಈ ತಿಂಗಳು ಪ್ರಯತ್ನ ಮಾಡ್ಬೋದು. ಲೋನು ಸಹ ಸಿಗುತ್ತೆ ಇವನ್ನೆಲ್ಲ ತಗೊಳ್ಳೋಕ್ಕೆ. ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೈ ಹಾಕಬೇಕು ಅಂದ್ಕೊಂಡಿದ್ರೆ ಈ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಯಶಸ್ವಿ ಆಗುತ್ತೆ. ಸಂತಾನಕ್ಕೆ ಟ್ರೈ ಮಾಡ್ಬೋದು ಈ ತಿಂಗಳು.
ಉದ್ಯೋಗದಲ್ಲಿ ಈ ತಿಂಗಳು ಕೊನೆಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೂ ಸಹ ತುಂಬ ಚೆನ್ನಾಗಿದೆ. ಪ್ರತಿ ಶನಿವಾರ ಎಳ್ಳೆಣ್ಣೆನ ಶನಿ ದೇವರಿಗೆ ಅರ್ಪಿಸ್ತಾ ಬಂದರೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ.